ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಭಾಗ್ಯ ಅಡುಗೆ ಮನೆ. ನಾನಿವತ್ತು ಮಾಡೋಕೆ ಹೊರಟಿರೋದು ನಿಂಬೆಹಣ್ಣಿನ ಉಪ್ಪಿನಕಾಯಿ. ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಇದು ತೋರಿಸ್ಕೊಡ್ತೀನಿ ನಿಮಗೆ. ಈ ನಿಂಬೆಹಣ್ಣನ್ನ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ರೀ. ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ 8 ಪೀಸ್ ಆಗಿದೆ. ಇದು ಚೆನ್ನಾಗಿ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು, ಚಿಕ್ಕ ಚಿಕ್ಕ ಪೀಸ್ನ. ಇವಾಗ ಇದು ಇಡೀ ರಾತ್ರಿ, ಇವಾಗ ಬರೀ ಉಪ್ಪು ಹಾಕಿಬಿಟ್ಟು ಇಡೀ ರಾತ್ರಿ ಇಡೋಣ. ಬೆಳಗ್ಗೆಗೆ ಇದಕ್ಕೆ ಮಸಾಲೆ ಹಾಕೋಣಂತೆ. ಇವಾಗ ಇದಕ್ಕೆ ನಿಂಬೆಹಣ್ಣಿಗೆ ಉಪ್ಪು ಹಾಕೊಳ್ಳೋಣ. ಇವಾಗ ಒಂದು 20ರಿಂದ 30 ನಿಂಬೆಹಣ್ಣು ಇರೋದಿದು. ನಿಂಬೆಹಣ್ಣಿಗೆ ಇವಾಗ ಒಂದು 4 ಸ್ಪೂನ್ ಉಪ್ಪು ಹಾಕಿಬಿಟ್ಟು ಇಡೋಣ. ಬೆಳಗ್ಗೆಗೆ ಮತ್ತೆ ಕಮ್ಮಿ ಆದರೆ ನೋಡಿಬಿಟ್ಟು ಹಾಕ್ಕೋಬೋದು. ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಇವಾಗ 1 ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಅರಿಶಿಣ ಪುಡಿ ಹಾಕಿದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಬರೀ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಇಟ್ಬಿಡೋಣ ಇಡೀ ರಾತ್ರಿ ಎಲ್ಲ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕಿರೋದ್ರಿಂದ ನೀರೆಲ್ಲ ಬಿಡುತ್ತೆ. ಇವಾಗ ಬೆಳಗ್ಗೆಗೆ ಇದಕ್ಕೆ ಖಾರ ಮತ್ತು ಮಸಾಲೆ ಎಲ್ಲ ಹಾಕೋಬೋದು. ನೋಡಿ, ಇಷ್ಟು ಸಾಕು. ಅರಿಶಿಣ ಪುಡಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು. ನಮ್ಗೆ ಇಷ್ಟೇ ಸಾಕಾಗುತ್ತೆ. ಇವಾಗ ಈ ಥರ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಊಟಕ್ಕಂತರೂ ಮೊದಲು ಉಪ್ಪಿನಕಾಯಿ ಬೇಕೇ ಬೇಕು. ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ಉತ್ತರ ಕರ್ನಾಟಕ ಸೈಡ್ ಇದೇ ಥರ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೋದು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನಾನು ಮುಂದೆ ಇದು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹತ್ರ ಎಲ್ಲ ಉಪ್ಪು ಹಾಕಿ ಇಟ್ಟಿದ್ದೆ. ಇವಾಗ ನೋಡೋಣ ಹೇಗಾಗಿದೆ. ಉಪ್ಪೆಲ್ಲ ಚೆನ್ನಾಗಿ ಉಪ್ಪಲ್ಲೇ ಬೆಂದಂಗೆ ಆಗಿದೆ ಇದು. ಇವಾಗ ಇದಕ್ಕಿವಾಗ ಖಾರದ ಪುಡಿ ಮತ್ತು ಇದು ಹಾಕೊಳ್ಳೋಣ. ಮೆಂತ್ಯ ಮತ್ತು ಸಾಸಿವೆ ಹುರಿದು ಪೌಡ್ರ್ ಮಾಡಿದ್ದೀನಿ. ಅದನ್ನೊಂದು 2 ಸ್ಪೂನ್ ಹಾಕ್ತೀನಿ. ಮೆಂತ್ಯ ಮತ್ತು ಸಾಸಿವೆ ಹುರಿದ್ಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ. ಸಾಕು, ಒಂದು 2ರಿಂದ 3 ಸ್ಪೂನ್ ಹಾಕಿದ್ರೆ. ಇವಾಗ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ಚಿಲ್ಲಿ ಪೌಡ್ರ್ ಒಂದು 4 ಸ್ಪೂನ್ ಹಾಕೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಖಾರ ಸಾಕಾಗುತ್ತೆ. ತುಂಬ ಖಾರ ಹಾಕಿದ್ರೆ ಮಕ್ಕಳುಗಳು ತಿನ್ನಲ್ಲ. ಇದಕ್ಕೆ ಒಂದು ಅರ್ಧ kg ಬೆಲ್ಲ ಹಾಕಬೇಕು, ನುಣ್ಣಗೆ ಪೌಡ್ರ್ ಮಾಡಿಬಿಟ್ಟು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 15ರಿಂದ 20 ದಿವಸ ಹೀಗೆ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಬಿಡ್ಬೇಕು. ಕೊಳಿಬೇಕಿದೆಲ್ಲ ಅಂತ ಬೆಂದಂಗೆ ಆಗಬೇಕು. ಹಿಂದೆ ಈ ಸಿಪ್ಪೆ ಎಲ್ಲ ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬ ಎಮ್ಮಿಯಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ನೋಡಿದ್ರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ. ಉಪ್ಪಿನಕಾಯಿ ನೋಡಿದ್ರೆ ತುಂಬ ಚೆನ್ನಾಗಾಗಿದೆ. ಇದಕ್ಕೆ ಇವಾಗ ಒಂದು ಅರ್ಧ kg ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕೋಣ. ಇವಾಗ ಇದಕ್ಕೆಲ್ಲ ಹಾಕಿದ್ದೀನಿ. ಖಾರದ ಪುಡಿ, ಆಮೇಲೆ ಉಪ್ಪು ಅದೆಲ್ಲ ಹಾಕಿದ್ದೀನಿ, ಅರಿಶಿನ ಪುಡಿ ಅದು. ಇವಾಗ ಸ್ವಲ್ಪ ಬೆಲ್ಲ ಹಾಕೋಣ. ಅಂದರೆ ಸ್ವಲ್ಪ ಅಂದರೆ ಒಂದು ಅರ್ಧ kg ಬೆಲ್ಲ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 30 ನಿಂಬೆಹಣ್ಣಿತ್ತು. ಆ 30 ನಿಂಬೆಹಣ್ಣಿಗೆ ಒಂದು ಅರ್ಧ kg ಬೆಲ್ಲ. ಇನ್ನೂ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಮಗೆ ಸ್ವಲ್ಪ ಸ್ವೀಟ್ ಅಷ್ಟೊಂದೇನು ಬೇಡ ಅಂತ ಹೇಳ್ಬಿಟ್ಟು ಹುಳಿಯಾಗಿರಲಿ ಅಂತ ಸ್ವಲ್ಪ ಕಮ್ಮಿ ಹಾಕೋತಾ ಇರೋದು. ಇದು ಹೀಗೆ ಹಾಕ್ಕೊಳ್ಳೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ತಾನೇ ಎಲ್ಲ ಬೆಲ್ಲ ಕರಗುತ್ತಿದ್ದು. ಸಣ್ಣಗೆ ಜಜ್ಜಿ ಇಟ್ಕೊಂಡಿರೋದಲ್ಲ, ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದರೆ ಬೆಲ್ಲ ಎಲ್ಲ ಕರಗುತ್ತೆ ನೀಟಾಗಿ. ಇದು ಹೀಗೆ ಸ್ಟೋರ್ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ
ಒಂದು 15ರಿಂದ 20 ದಿವಸ ಇಡಬೇಕು. ಆವಾಗ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಈಗ ಹಾಕಿದ ತಕ್ಷಣ ತಿನ್ನೋಕ್ಕಾಗಲ್ಲ, ಇದನ್ನು ಅಷ್ಟೊಂದು ಟೇಸ್ಟು ಕೊಡಲ್ಲ. ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತ ಬಂದರೆ ಬೆಲ್ಲ ಎಲ್ಲ ನೀಟಾಗಿ ಕರಗುತ್ತೆ. ಇವಾಗ ಇದೆಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ನೀಟಾಗಿ ಎಲ್ಲ ಕರಗಿದೆ. ಈಗ ಇದನ್ನು ಒಂದು ಡಬ್ಬಿಗೆ ಸ್ಟೋರ್ ಮಾಡೋಣ. ಡಬ್ಬಿ ಅಂದರೆ ಇದು ಕಲ್ಬರಣಿ, ನಮ್ಮ ಕಡೆಗೆ ಕಲ್ಬರಣಿ ಅಂತ ಕರಿತೀವಿ. ಈ ಥರ ಕಲ್ಬರಣಿಯಲ್ಲಿ ಸ್ಟೋರ್ ಮಾಡಿಟ್ರೆ ಉಪ್ಪಿನಕಾಯಿ ಏನೂ ಆಗಲ್ಲ. ಈ ಥರ ಸ್ಟೋರ್ ಮಾಡಿಕ್ಬೇಕು. ಇದರಲ್ಲೇನೆ 3 ದಿವಸಕ್ಕೊಂದ್ಸಲ ಇಲ್ಲ 4 ದಿವಸಕ್ಕೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ಟಾರ್ಟ್. ಇವಾಗ ಇದನ್ನು ಮೇಲ್ಗಡೆ ಒಂದು ವೈಟ್ ಬಟ್ಟೆನ, ತೆಳುವಾಗಿರೋ ಬಟ್ಟೆನ ಹಾಕಿಬಿಟ್ಟು ಇದನ್ನು ಹೀಗೆ ಇಟ್ಬಿಟ್ಟು ಒಂದು ಸ್ವಲ್ಪ ದಿವಸ ಹೀಗೆ ಬಿಟ್ಬಿಡಬೇಕು. ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಮಾವಿನಕಾಯಿ ಉಪ್ಪಿನಕಾಯಿ ಅಲ್ಲ, ಇದು ನಿಂಬೆಹಣ್ಣು ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ನೋಡಿ ಹೇಗಾಗಿದೆ ಅಂತ ಒಂದ್ಸಲ.